ಶಾಂತಕ ಸುತ್ತಿ ಸುತ್ತಿ ಸಾಕಾಗೋಯ್ತು. ಬೇಗ ಏನಾರು ಊಟ ಆರ್ಡರ್ ಮಾಡಕ್ಕೆಲ್ಲ ಗೌಡ್ರಿಗೆ ಹೊಟ್ಟೆ ಹಸಿತಾರೆ. ರೀ, ರಾಗಿ ಮುದ್ದೆ ಊಟ ಇದ್ದದ ಕೇಳಿ. ಅತ್ತೆ, ದಿನ ರಾಗಿ ಮುದ್ದೆನೇ ತಿಂತೀವಿ ಮನೆಯಲ್ಲಿ, ಇಲ್ಲೂ ಅದನ್ನೇ ತಿನ್ಬೇಕಾ? ಅತ್ತೆ, ನನಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ, ಅದನ್ನೇ ಆರ್ಡರ್ ಮಾಡಿಸಿ ಅತ್ತೆ. ಸೊಸೆ ಮುದ್ದು, ನಿಮ್ಮ ಅತ್ತೆ ನೋಡು ಇಲ್ಲೂ ಬಂದು ರಾಗಿ ಮುದ್ದೆನೇ ಕೇಳ್ತಾವಳೆ. ಏ ಶಾಂತ, ಬೇರೆ ಏನಾರು ತಗೋ, ಅವಳಿಗೆ ಮಸಾಲೆ ದೋಸೆ ಅಂತ. ನಿನ್ಗೇನು ಬೇಕು? ರೀ, ನನಗೆ ಪೂರಿ ಸಾಗು ಆರ್ಡರ್ ಮಾಡಿಬಿಡಿ. ಹೋಟ್ಲಲ್ಲಿ ಪೂರಿ ಸಾಗು ತಿಂದು ತುಂಬ ದಿನ ಆಗದೆ ರೀ. ಪಾರಿ, ನಿಂಗೇನು ಬೇಕು? ನನಗೆ ಮಸಾಲೆ ದೋಸೆ ಬೇಕು. ಅವ್ವ, ನಿಂಗೇನು ಬೇಕು? ಶಾಂತ, ನನಗೂ ದೋಸೆನೇ ಹೇಳ್ಬಿಡು. ಇದೇನಿದು ಜಾನಕಿ ಒಂದಕ್ಕೂ ಮಾತಾಡದೆ ಕೂತಾಳೆ, ಏನಾರು ಉಪವಾಸ ಏನಾರು ಮಾಡ್ತಾಳೆ ಇವತ್ತು? ಏ ಯಾಕೆ ಗೌರಿ, ನಿನ್ ಜೊತೆಗೆ ನಾನು ಸುತ್ತಿ ಸುತ್ತಿ ಸಾಯ್ತಾ ಇದ್ದೀನಿ. ನಾನೇ ಉಪವಾಸ ಮಾಡ್ಲಿ? ನೀವೆಲ್ಲ ಚೆನ್ನಾಗಿ ತಿನ್ನಿ, ನಾನು ನಿಮ್ಮನ್ನ ನೋಡ್ಕೊಂಡು ಕೂತಿರ್ತೀನಿ. ಆ ಥರ ಏನೂ ಇಲ್ಲ. ನನಗೂ ಏನಾರು ಆರ್ಡರ್ ಮಾಡಬೇಕು, ನಾನು ಪೂರಿ ತಗೋತೀನಿ. ಏನವ ಈ ರಂಗಿರೆಲ್ಲ ಅವ್ರವ್ರೆ ಮಾತಾಡ್ತಾರೆ. ಏನೇ ಮಾತಾಡ್ತಾ ಇರೋದು? ಏನು ಆರ್ಡರ್ ಮಾಡಿದ್ರಿ? ಕಲ್ಲಜ್ಜಿ, ಪಾರಕ ಅಂತವ್ರೆ, ನೀವು ಉಪವಾಸ ಇದ್ದೀರಂತೆ, ನಿಮ್ಗೆ ಏನು ಆರ್ಡರ್ ಮಾಡೋದು ಬೇಡವಂತೆ. ಅವ್ವ ಶಾಂತಕ, ಮೊದ್ಲೇನೆ ಆ ಕಿವುಡ್ ಮುತ್ತಿಗೆ ನಾನು ಕಂಡ್ರೆ ಆಗಲ್ಲ. ನಿನ್ ಸೊಸೆ ನೋಡು ಹೆಂಗ್ ಚಾಳೆ ಹೇಳ್ತಾವಳೆ. ನಾನೆಲ್ಲ ಅಂದೆ ಅವಳು ಉಪವಾಸ ಅವಳೆ, ಅವಳಿಗೆ ಏನು ಕೊಡ್ಸ್ಬೇಡಿ ಅಂತ. ಹೊಸಿ ಹೇಳು ಶಾಂತಕ, ಸಖತ್ ಮಜಾ ಬರುತ್ತೆ. ಐ ಲೈಕ್ ಯು ಸೋ ಮಚ್. ಏ ಪಾರಿ, ನೀನು ನಾಲ್ಕು ತಟ್ಟೆ ತಿನ್ನು, ನಾನು ನಿನ್ನ ತಟ್ಟೆ ನೋಡ್ಕೊಂಡು ಕೂತಿರ್ತೀನಿ. ವಯಸ್ಸಾದವಳು ಹಿರಿ ಮನ್ಸ್ಲು, ಫಸ್ಟ್ ಇವಳು ಕೊಡ್ಸೋಣ ಅನ್ನೋದು ಬಿಟ್ಬಿಟ್ಟು ಹೆಂಗ್ ಮಾತಾಡ್ತೀಯ ನೋಡು. ಅದಕ್ಕೆ ನೋಡು, ತಲೆಯಲ್ಲಿ ಒಂದು ಕೂದಲು ಇಲ್ಲ ನಿನಗೆ, ಎಲ್ಲ ಬಟ್ಟೆ ತಲೆ ಬ್ರಷ್ ನಂಗಾಗಿ ನಿಂತಿರೋದು ನಿನ್ ಕೆಟ್ಟ ಬುದ್ಧಿಗೆ. ಏ ಮುದುಕಿ, ನಾನೆಲ್ಲ ಹಂಗಂದೆ ನಿನ್ನ ಹಿಂದೆ ಮುಂದೆ ಗೊತ್ತಿಲ್ಲದೆ ಬಾಯಿ ಬನ್ನ ಮಾತಾಡ್ತೀಯಲ್ಲೇ. ನಿನ್ ಬಾಯಿಗೆ ಮಣ್ಣಾಗ ಸುಮ್ ಕೂತ್ಕೋ ಬಾಯಿ ಮುಚ್ಕೊಂಡು. ಊಟ ಮುಗಿಲಿ ಸುಮ್ರು. ನಿನ್ನ ಮುಳ್ತಂತಿ ಹಂಗಿರ ಕೂದಲ ಕಿತ್ತು ಗಾಳಿಗೆ ಬಿಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಕಲ್ಲವನೇ ಅಲ್ಲ. ಹೌದಾ? ಅಷ್ಟೊಂದು ಧೈರ್ಯನ ನಿಂಗೆ? ನನ್ನ ಸವಾಸಕ್ಕೆ ಬಂದೆ ನೋಡ್ಕೋ, ಹೋಟ್ಲಲ್ಲಿ ನಿನ್ ತಿಥಿ ಮಾಡ್ಬಿಟ್ಟು ಹೋಯ್ತೀನಿ. ಏನೋ ಅಂತಿದೀಯವ, ಒಂದು ಕೇಳಿಸ್ತಾ ಇಲ್ಲ, ಜೋರಾಗಿ ಮಾತಾಡು. ಏ ಗೌರಿ, ನಿಮ್ಮ ಅತ್ತೆನ ಸುಮ್ ಕೂತ್ಕೊಳ್ಳೋಕೆ ಕೇಳ್ತೀಯ ಏನಿವಾಗ? ಅತ್ತೆ, ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿ. ಏ ಗೌಡ, ನಂಗೆ ಮಸಾಲೆ ದೋಸೆ ಬೇಕು, ಹೇಳು ಒಂದು ಪ್ಲೇಟು. ಈ ಬುಡ್ಡಿಗೆ ಎಲ್ಗೆ ಬಂದ್ರಿಗೂ ಬರೀ ಜಗಳಗೆ ಆಗ್ತದೆ. ಈ ಬುಡ್ಡಿ ಯಾಕಾದ್ರೂ ಬರುತ್ತೆ ನಮ್ಮ ಜೊತೆ. ಸರ್, ನಿಮಗೆಲ್ಲ ಏನು ಬೇಕು ಆರ್ಡರ್ ಕೊಟ್ಬಿಟ್ರೆ ತರಿಸ್ಬಿಡ್ತೀನಿ. 1 2 3 4 ಪ್ಲೇಟು ಮಸಾಲೆ ದೋಸೆ, 5 ಪ್ಲೇಟು ಪೂರಿ ಸಾಗು. ಕೇಳಿಸ್ಕೊಂಡ್ರಾ? ಇಷ್ಟೂ ಈ ಲೇಡೀಸ್ಗಳು ಕೊಟ್ಬಿಡಿ, ನಾವು ಗಂಡಸರೆಲ್ಲ ಆ ಕಡೆ ಕೂತ್ಕೋತೀವಿ, ಅಲ್ಲಿಗೆ ತರಿಸ್ಕೊತೀವಿ ನಾವು. ಸರ್, ಈ ದೋಸೆ ಪೂರಿ ಏನೂ ಸಿಗೋದಿಲ್ಲ. ಅನ್ನ, ರಸಂ, ಚಿತ್ರಾನ್ನ, ಉಪ್ಪಿಟ್ಟು ಆ ಥರ ಸಿಗುತ್ತೆ. ಅಲ್ಲ ಕಣಯ್ಯ, ಅನ್ನ ರಸಮ್ ಉಪ್ಪಿಟ್ಟು ಚಿತ್ರಾನ್ನ ತಿನ್ನಕ್ಕೆ ಇಲ್ಲೇ ಬರ್ಬೇಕಿತ್ತ? ಮನೆಯಲ್ಲೇ ಮಾಡ್ಕೊಂಡು ಡಬ್ಬಿ ತುಂಬ್ಕೊ ಬರ್ತಿದ್ದೋ. ಇಲ್ಲಿ ಸ್ಪೆಷಲ್ ಆಗಿ ಮಸಾಲೆ ದೋಸೆ ತಿನ್ನವ, ಪೂರಿ ತಿನ್ನವ ಅಂತ ಬಂದಿರೋದು. ತಗೋಬಾ, ಇಲ್ಲ ಅದ್ಯಾವ ಸಿಮ್ ಹೋಟ್ಲ್ ಇಟ್ಟಿದ್ಯಾ ನೀನು? ಮೇಡಮ್, ನಿಮಗೆ ಗೊತ್ತು ಎಲ್ಲ ಕಡೆ ಸಿಲಿಂಡ್ರಿಗೆ ಪ್ರಾಬ್ಲಮ್ ಆಗಿದೆಯಲ್ಲ, ಅದಕ್ಕೆ ಸಿಲಿಂಡರ್ ಸಪ್ಲೈ ಕಡಿಮೆ ಆಗಿದೆ. ಅದಕ್ಕೆ ನಾವು ಸ್ವಲ್ಪ ಈಸಿ ಆಗಿರೋ ಫುಡ್ನ ನಾವು ತಯಾರು ಮಾಡ್ತಾ ಇರೋದು. ಹಾಗಾಗಿ ದೋಸೆ ಪೂರಿ ಇಲ್ಲ. ಸಿಲಿಂಡರ್ ಇಲ್ಲ ಅಂದ್ರೆ ಒಲೆ ಹಾಸ್ಕೊಂಡು ಮಾಡುವೆ? ಮೇಡಮ್, ನೀವು ಹೇಳಿದಿರಲ್ಲ, ಇನ್ಮೇಲೆ ಟ್ರೈ ಮಾಡ್ತೀವಿ. ಈಗ ಸದ್ಯಕ್ಕೆ ಉಪ್ಪಿಟ್ಟು, ಚಿತ್ರಾನ್ನ, ರಸಂ, ರೈಸ್ ಇದೆ, ತಗೋಬರ್ಲಾ? ಹೋಟ್ಲ್ ಮುಂದೆ ಬೋರ್ಡ್ ಹಾಕೊಂಡಿದ್ಯಾ ಮತ್ತೆ? ಮಸಾಲೆ ದೋಸೆ ಸಿಗುತ್ತೆ, ಪೂರಿ ಸಿಗುತ್ತೆ, ಕೇಸರಿ ಬಾತ್ ಸಿಗುತ್ತೆ, ಬಿಸಿಬೇಳೆ ಬಾತ್ ಸಿಗುತ್ತೆ ಅಂತ. ಒಳಗಡೆ ಬಂದ್ರೆ ಏನೂ ಇಲ್ಲ, ಲೊಟ್ಟ ಪಿಟ್ಟಿ ಅದೆಲ್ಲ ಗೊತ್ತಿಲ್ಲ. ನೀವು ಬೋರ್ಡ್ ಹಾಕಿದ್ಮೇಲೆ ನಮಗೆ ಕೊಡ್ಲೇಬೇಕು. ನಾವಂತೂ ನೀನು ಮಸಾಲೆ ದೋಸೆ ಪೂರಿ ಕೊಡೋ ಅಂತ ನಾವು ಈ ಜಾಗ ಖಾಲಿ ಮಾಡಲ್ಲ. ಹೋಗಿ ತಗೋಬಾ, ಹೋಗು. ಇಲ್ಲ ಅಂತ ಹೇಳ್ತಾವ್ರಲ್ಲ, ಬುಡಿ ಅತ್ತಗೆ ಇಲ್ಲೇನು ಸಿಗುತ್ತೆ ಅದನ್ನೇ ತಗೊಳ್ಳಿ. ಇಲ್ಲ ಮವಯ್ಯ, ನಂಗೆ ಮಸಾಲೆ ದೋಸೆನೇ ಬೇಕು, ಅದನ್ನೇ ತರಿಸಿ ಮವಯ್ಯ. ಮೇಡಮ್, ಅದೇನಾಗಿದೆ ಅಂದರೆ ಅಮೇರಿಕ ಇರಾನ್ಗೆ ಯುದ್ಧ ನಡೀತಾ ಇದೆಯಲ್ಲ, ಅದಕ್ಕೆ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನಾವು ಮಾಡೇ ಇಲ್ಲ, ಅದನ್ನು ಎಲ್ಲಿ ತಂದು ಕೊಡೋಕ್ಕಾಗುತ್ತೆ ನಿಮಗೆ? ನಾವು ನೋಡಿದ್ದೀವಿ ಟಿವಿಲಿ. ಅಲ್ಲಿ ಯುದ್ಧ ಆದ್ರೆ ಇಲ್ಲಿ ದೋಸೆ ಮಾಡಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಏನಪ್ಪ ಇದು ಹಳ್ಳಿ ಮುಖ ಉಳ್ಳಿ ಕಜ್ಜಾಯ, ಅದೇನು ಉತ್ತರ ಕೊಡ್ತಾನೋ ಕೊಟ್ಕೊಳ್ಳಿ ಇವನು. ಮೇಡಮ್, ಅಲ್ಲಿ ಯುದ್ಧ ಮಾಡಿದ್ರೆ ನಮಗೆ ದೋಸೆ ಮಾಡೋಕ್ಕೇನು ತೊಂದರೆ ಇಲ್ಲ, ಆದರೆ ಸಿಲಿಂಡರ್ ಕೊಡಬೇಕಲ್ವ ಅವರು. ಅಲ್ಲಿಂದನೇ ಸಿಲಿಂಡರ್ ಬರ್ತಾ ಇಲ್ಲ, ಅದಕ್ಕೆ ನಾವು ಮಾಡ್ತಾ ಇಲ್ಲ. ಅವ್ವ, ನೀನು ಸಿಲಿಂಡರ್ನ ಅಮೆರಿಕದಿಂದ ತಗೋಬತ್ತೀಯಾ? ಅದೇ ಕಾತರ ನಮ್ಮೂರಲ್ಲ ಆ ಥರ ಇಲ್ಲಪ್ಪ. ಮಂಜುನಾಥ್ ನಂಗೆ ಅದಲ್ಲ, ಬುಕ್ ಮಾಡ್ಬಿಟ್ಟು ಹೋಗಿ ನಮ್ದು ಪುಸ್ತಕ ಕೊಟ್ರೆ ಸಿಲಿಂಡರ್ ಕೊಡ್ತಾನೆ. ಅಲ್ಲ ಕಣಯ್ಯ, ಇಷ್ಟು ದೊಡ್ಡ ಹೋಟ್ಲ್ ಮಾಡಿಕೊಂಡಿದ್ಯಾ? ಸಿಲಿಂಡರ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಅದೇ ಕಷ್ಟ. ಅಮೇರಿಕದಿಂದ ತರಿಸ್ತಾ ಇದ್ದೆ. ನಮ್ಮೂರಿಗೆ ಬಾ, ಎಷ್ಟು ಸಿಲಿಂಡರ್ ಬೇಕು ನಮ್ಮ ಗಂಡನೇ ಕೊಡಿಸ್ತಾನೆ. ನನ್ನ ಗಂಡ ಪಂಚಾಯತಿ ಅಧ್ಯಕ್ಷ. ಏನು ಗೌಡ್ರೆ, ದೇಶಗಳ ಯುದ್ಧ ಮಾಡ್ಕೊಂಡು ಹತ್ಕೊಂಡು ಉರಿತಾವೆ, ಇವ್ರಿಗೆ ಯಾರೋ ಗೊತ್ತೇ ಇಲ್ಲ ಏನುವೆ.
ಇವ್ರಿಗೆ ಟೈಮ್ ಸಿಗ್ತದೆ ಪರಮೇಶಿ ದೇಶದ ಬಗ್ಗೆ ಯೋಚನೆ ಮಾಡೋಕ್ಕೆ. ಬರೀ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡೋಕ್ಕೆ ಟೈಮ್ ಸಾಲಲ್ಲ ಇವ್ರಿಗೆ. ಗೌಡ್ರೆ ಇವ್ರಿಗೆಲ್ಲ ಹೆಂಗೆ ಅರ್ಥ ಮಾಡಿಸೋದು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನಮ್ಮಲ್ಲಿ ಮಸಾಲೆ ದೋಸೆ ಪೂರಿ ಇಲ್ಲ, ನೀವು ಇವ್ರನ್ನೆಲ್ಲ ಕರ್ಕೊಂಡು ಹೊರಡ್ಬೋದು. ಏ ಗೌಡ, ಅಷ್ಟೊತ್ತಿಂದ ಅದು ಏನು ಮಾತಾಡ್ತಾ ನಿಂತಿದೀಯಾ? ಇಲ್ಲಿ ಹೊಟ್ಟೆ ಅಷ್ಟು ಅಷ್ಟು ಸಾಯ್ತಾ ಇದೀವಿ ನಾವು. ಬೇಗ ತರ ಕೇಳೋನ್ಗೆ ಪೂರಿನ. ಕಲ್ಲವಕ್ಕ, ಇವ್ರ ಹೋಟೆಲ್ನಲ್ಲಿ ಪೂರಿ ಮಸಾಲೆ ದೋಸೆ ಇಲ್ವಂತೆ, ಉಪ್ಪಿಟ್ಟು ಚಿತ್ರಾನ್ನ ಅಂತೆ. ಅದೇ ಕೊಡ್ತೀವಿ ಅಂತವ್ರೆ, ತಗೋತೀರಾ? ಏನು ಉಪ್ಪಿಟ್ಟು ಚಿತ್ರಾನ್ನ ತಿನ್ನಕ್ಕೆ ನಿನ್ನ ಹೋಟ್ಲಿಗೆ ಬರಬೇಕಾಗಿತ್ತಾ? ಹೋಟ್ಲು ಏನಕ್ಕೆ ಮಡಿಕೊಂಡಿದೀಯ ನೀನು? ಹೋಟ್ಲು ಅಂದಮೇಲೆ ದೋಸೆ ಪೂರಿ ಇರಲೇಬೇಕು. ಅದೆಲ್ಲ ನಮಗೆ ಗೊತ್ತಿಲ್ಲ. ನೀನು ತಂದು ಮಡಗಿದ್ರೆ ಸರಿ. ಇವಾಗ ಹೆಂಗಿದೆಯಾ ನೋಡು, ಒಳ್ಳೆ ದನ ತಿನ್ನಕ್ಕೆ ತಿಂದು ತಿಂದು ದಡಿ ನಂಗೆ ಮಾಡ್ಕೊಬತ್ತಿ ಏನಿವಾಗ? ಏನು ಸರ್ ಇವರು ಈ ಥರ ಮಾತಾಡ್ತಾ ಇದ್ದಾರೆ? ಇಲ್ಲದೇ ಇರೋದ್ಮೇಲೆ ಎಲ್ಲಿ ಕೊಡೋಕ್ಕಾಗುತ್ತೆ? ನೀವು ಇವಾಗಲೇ ಇವ್ರನ್ನೆಲ್ಲ ಕರ್ಕೊಂಡು ಹೊರಡಿ. ಏ ಹುಚ್ಚಮೋಳಿ ನನ್ನ ಮಗನೇ, ನೀನು ಹೇಳಿದ್ದು ಎಲ್ಲ ಕೇಳಿಸ್ತು ನನಗೆ. ಮುಚ್ಕೊಂಡು ಮಸಾಲೆ ದೋಸೆನೂ ಪೂರಿನೂ ಮಾಡ್ಕೊ ಬಂದರೆ ಸರಿ. ಇಲ್ಲ ಅಂದ್ರೆ ನೀನು ತಿಥಿ ಮಾಡ್ಬಿಟ್ಟೆ ಹೋಗೋದ. ನಾನು ಏನು ಅನ್ಕೊಂಡಿದ್ದೆ ಈ ಕಲ್ಲವ ಅಂದ್ರೆ ನೀನು? ನಮ್ಮ ಅತ್ತೆನ ಅಷ್ಟು ಈಜಿಯಾಗಿ ತಗೋಬೇಡಿ, ಹೇಳ್ದಂಗೆ ಮಾಡೋದವರು. ಈಗ ತಂದು ಮಡಗ್ತೀರಾ ಏನು? ಗೌಡ್ರೆ ಸರಿ ಸರಿ, ನಾನು ಮಾಡಿಸ್ಕೊಬರ್ತೀನಿ, ಕೂತ್ಕೊಳ್ಳಿ. ಬೆಳಿಗ್ಗೆ ಅದು ಯಾರ ಮುಖ ನೋಡಿದ್ನೋ ನಾನು. ಅಲ್ಲ, ಈ ಮುದುಕಿ ಇವಾಗಲೇ ಇಷ್ಟೊಂದು ಸ್ಟ್ರಾಂಗ್ ಅವಳಲ್ಲ, ವಯಸ್ಸಿನ ಕಾಲದಲ್ಲಿ ಹೆಂಗಿದ್ಲು ಅಂತ. ಗೌರಿ, ಇವ್ರ ಜೊತೆ ಹೆಂಗ್ ಜೀವನ ಮಾಡ್ತಿದೀಯ ಕಾಣೆ ಕಣವ ನಾನು. ಅಯ್ಯೋ, ಅದೇನು ಕೇಳ್ತೀಯ? ನೋಡ್ತಾ ಇದೆಯಲ್ಲ ನೀನೇ. ಪೂರಿ ಮಸಾಲೆ ದೋಸೆ ಎಲ್ಲ ಬಂತು, ಇವಾಗ ತಿನ್ನಿ. ಗೌಡ್ರೆ, ನಿಮ್ಮ ಹೆಂಗಸ್ರುಗಳು ಜಗಳಾಡೋದು ನೋಡ್ಬಿಟ್ಟು ಕಷ್ಟಪಟ್ಟು ಮಾಡಿಸಿದ್ದೀನಿ. ಬಿಲ್ಲು ಸ್ವಲ್ಪ ಜಾಸ್ತಿ ಆಗುತ್ತೆ, ಕೊಡಬೇಕು ನೀವು. ಬಿಲ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಬಿಡಿ ನೀವು. ಅವ್ರು ಇಷ್ಟಪಟ್ಟಿದ್ದನ್ನೆಲ್ಲ ಮಾಡ್ಕೊಂಬಂದು ಕೊಟ್ಟಿದ್ದೀರಲ್ಲ, ಹೆಚ್ಚು ಕಮ್ಮಿ ಸೇರಿಸ್ಕೊಡ್ತೀವಿ ಬಿಡಿ. ಹೌದೌದು, ಮತ್ತು ಆ ಕಡೆ ನಾವು ಗಂಡಸರೆಲ್ಲ ಕೂತಿದ್ದೀವಿ, ನಮ್ಮ ಟೇಬಲ್ಗೂ ಸೇಮ್ ಐಟಮ್ಸ್ನೇ ತಂದು ಕೊಟ್ಬಿಡಿ. ಸರಿ ಗೌಡ್ರಿ. ಬಾರೋ ಪರಮೇಶಿ, ಈಗ ಇವರು ಊಟ ಮಾಡ್ಕೊತವ್ರೆ, ನಾವು ಊಟ ಮಾಡ್ಕೊಬಿಡುವ. ಪೂರಿ ಭಾಳ ಚೆನ್ನಾಗಿದೆ. ಮತ್ತೆ ಮಸಾಲೆ ದೋಸೆನೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಮ್ಮ ಅತ್ತೆ ಕಟಾಕ್ಷ. ನಮ್ಮ ಅತ್ತೆ ಹೋಗಿ ಅವ್ನು ಎದುರಿಸಿಲ್ಲ ಅಂದಿದ್ರೆ ಅವನೇನು ಮಾಡ್ಕೊಡ್ತಾ ಇದ್ದ. ತಿನ್ನಿ. ಪರಿಂದು ಅಕ್ಕ, ನೀವ್ಯಾಕೆ ಸಿಟ್ಟಿಗೆ ಮಾಡ್ಕೊಂಡು ಕೂತಿದ್ದೀರಾ? ತಿನ್ನಿ. ಏನ್ ಮಾಡೋದು ರೇಷಿ, ಈ ಮುದುಕಿ ನನ್ನ ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಎಲ್ಲಿಗೆ ಬಂದ್ರು ನನ್ನ ಜೊತೆ ಜಗಳಾಡ್ತಾಳೆ. ಪಾರಿ ನೋಡಿಲಿ, ಕ್ಯೂಟ್ ಕಲವ ಇಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಕೂತು. ನೀನ್ ಹಿಂಗೆ ಕೂತಿದ್ರೆ ಅವಳು ನಿನ್ ಪ್ಲೇಟ್ ಕಿತ್ಕೊಂಡು ತಿನ್ಕೊಬಿಡ್ತಾಳೆ ಅಷ್ಟೀಯ. ಸರಿ ಬೇಗ ಊಟ ಮುಗಿಸ್ಕೊಳ್ಳಿ, ಬಸ್ಗೆ ಲೇಟ್ ಆಯ್ತದೆ, ಹೋಗವ. ಏನ್ ಗೌಡ್ರೆ, ಇಡೀ ಬೀದಿಯವರೆಲ್ಲ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಇನ್ನೇನಿರ್ತದ ಜೀವ, ಶಾಪಿಂಗು ಹೆಂಗಸರ್ದು ಅದೇ ತಾನೇ. ಯುಗಾದಿ ಹಬ್ಬಕ್ಕೆ ಮಾಡಬೇಕು, ದೀಪಾವಳಿಗೆ, ಹೊಸ ವರ್ಷಕ್ಕೆ ಅನ್ಕೊಂಡು ಒಂದೊಂದೊಂದು ಮಾಡ್ತಾರೆ. ಈಗ ಯುಗಾದಿ ಹಬ್ಬ ಶಾಪಿಂಗ್ ಒಂದು ಬಂದಿದೆ ನೋಡಪ್ಪ. ಹೌದಾ? ಚೆನ್ನಾಗಿದೆಯೇನು ಜೀವ? ಚೆನ್ನಾಗಿದ್ದೀನಿ ಶಾಂತಕ್ಕ. ಏನು ತುಂಬ ದಿನದಿಂದ ಬಂದೇ ಇರಲಿಲ್ಲ ಈ ಕಡೆ ಬಸ್ಗೆ? ಅಯ್ಯೋ, ಮನೇಲಿ ಕೆಲಸಗಳು ಇರ್ತಾವಲ್ಲ, ಬಂದಿರಲಿಲ್ಲ. ಈಗ ಮೈಸೂರಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡವ ಅಂತ ಬಂದಿದ್ದು. ಏನೋ ಜೀವ, ದಿನೇ ವಯಸ್ಸು ಜಾಸ್ತಿ ಆಯ್ತಾ ಇದೆ. ಏನು ಮದುವೆಗಿದ್ವಿ ಆಯ್ತೆ ಏನು? ಅಯ್ಯೋ, ಈ ಮುದ್ಕಿ ಒಂದು ತಲೆ ಇಡ್ಸಕ್ಕೆ. ಆಯ್ತೀನಿ ಹೆಣ್ಣು ಸಿಕ್ಬೇಕಲ್ಲ. ಇದ್ಯಾಕೋ ಕಣ್ಣೊಳ್ಳೆ ಬ್ಯಾಟ್ರಿ ಬಿಟ್ಟಂಗೆ ಬಿಡ್ತಾ ಇದೀಯಾ? ಈ ಥರ ಶಿಷ್ಟಪ್ಪ ಕಣ್ಣು ಬಿಟ್ರೆ ಯಾವ ಹೆಣ್ಣು ಒಪ್ಕೊಳೋದು ನಿನ್ನ? ಸ್ವಲ್ಪ ನಾಜೂಕಾಗಿರೋ. ಏ ಜೀವ, ಈ ಮುದುಕಿ ಜೊತೆ ಏನಾದ್ರು ಮಾತಾಡ್ತಾ ನಿಂತ್ಕೊಂಡ್ರೆ ನೀನು ಜೀವನನೇ ಬೇಡ ಅನ್ಸ್ಬಿಡ್ತಾಳೆ. ನಿನ್ ಕೆಲಸ ನೋಡು, ಹೋಗು. ಹೌದು ಪರಕ್ಕ, ನೀವು ಹೇಳೋದು ಸರಿ. ಮೊನ್ನೆ ಊರಿಗೆ ಬಂತು ನೋಡಿ, ಊರು ಸಿಗೋವರೆಗೂ ನನ್ನ ಮದುವೆ ವಿಚಾರನೇ ಮಾತಾಡೋಳೆ ಸುಮ್ಮನೆ. ನಿಮ್ ಮದ್ವೆ ಆಗಿಲ್ವಲ್ಲ, ಅದಕ್ಕೆ ಮಾತಾಡ್ತಾರೆ. ನಿಮ್ ಮದ್ವೆ ಆಗ್ಬಿಡಿ. ನೀವ್ಯಾರು ಗೊತ್ತಾಗ್ಲಿಲ್ಲ, ಹೊಸ ಮುಖ. ಏ ಜೀವ, ಅವಳು ಶಾಂತಕ್ಕನ ಸೊಸೆ, ಹಿರಿ ಮಗ ಅವನೆಲ್ಲ ಕಾರ್ತಿ. ಅವನ ಹೆಂಡತಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಸಿಟಿಲಿದ್ರು, ಈಗ ಬಂದವಳೆ ಊರಿಗೆ. ಏ ಜಾನ್ಕಿ, ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನನ್ನ ಮನೆ ಸುದ್ದಿ ಮಾತಾಡಿಲ್ಲ ಅಂದ್ರೆ ತಿಂದನ್ನ ಅರ್ಗಲ್ಲ ಅಲ್ವ ನಿಂಗೆ? ಅಲ್ಲ ಶಾಂತಕ್ಕ, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೆ ಹೋದ್ರಂತೆ. ಹಂಗಾಯ್ತು ನೋಡು ನಿನ್ ಕತೆ. ಇಡೀ ಊರೇ ಗೊತ್ತಾಗಿದೆ. ಅದೇನಾರೇ ಮುಚ್ಚಿ ಇಟ್ಕೋತೀಯವ. ಊರಿಗೆಲ್ಲ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ನನ್ನ ಸೊಸೆನ ಜೊತೆ ಯಾಕಂಡು ಓಡಾಡ್ತಾ ಇಲ್ವ ನಾನು ಹೇಳ್ತಾ ಇರೋದು ನನ್ನ ಮನೆ ಸುದ್ದಿನ ಮಾತಾಡ್ಬೇಡ ನೀನು ಅಂತ ಅಷ್ಟೇ. ಎಲ್ಲ ಒಳ್ಳೇದೇ ಆಗೋದಲ್ಲ ಬಿಡು ಶಾಂತಕ್ಕ. ಸರಿ, ಈಗ ಟಿಕೆಟ್ ತಗೊಳ್ಳಿ ಎಲ್ರೂ. ನೋಡ್ ಜೀವ, ನಾವು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೋಬೇಕು. ಹೆಂಗಸ್ರು ಮಾತ್ರ ಎಲ್ಲ ಫ್ರೀ. ಏನು ಹೇಳ್ತೀಯಪ್ಪ ಈ ಕತೆಗೆ? ಅಯ್ಯೋ, ನಮ್ಮಂಥ ಕಂಡಕ್ಟ್ರ್ ಕತೆ ಕೇಳಬೇಕು ಗೌಡ್ರೆ ನೀವು. ಈ ಬಸ್ಸು ಫ್ರೀ ಆದಮೇಲೆ ಹೆಂಗಸರುಗಳು ಹೋಗದೆ ಇರೋ ಜಾಗ ಇಲ್ಲ, ಅವ್ರು ಟ್ರಿಪ್ ಮಾಡದೇ ಇರೋ ದೇವಸ್ಥಾನಗಳಿಲ್ಲ. ಏನು ಬೆಳಿಗ್ಗೆ ಎತ್ತೋರೆ ಬಂದು ತುಂಬ್ಕೋತಾರೆ ಗೌಡ್ರೆ, ಸಾಕಾಗ್ಬಿಟ್ಟದೆ.
ಇಲ್ಲೇ ಬಂದು ತಿಂಡಿ ಮಾಡ್ಕೊಂಡು ಇಲ್ಲಿ ಹತ್ಬಿಟ್ರೆ ಏನು ಇಲ್ಲೇ ಮಲಗ್ಬಿಡ್ತಾರೆ, ಎದ್ದೇಳೋದೇ ಇಲ್ಲ. 3 ದಿನ 4 ದಿನ ಒಂದೊಂದು ಸೀಟ ಫಿಕ್ಸ್ ಮಾಡ್ಕೊಂಡು ಕೂತ್ಕೊಬಿಟ್ರೆ ಮುಗ್ದೋಯ್ತು. ಹೌದು ಮತ್ತೆ ಗಂಡಸನ್ನ ಮನೇಲಿ ಬಿಟ್ಬಿಟ್ಟು 3 ದಿನ 4 ದಿನ ಟ್ರಿಪ್ ಹೋಗ್ಬಿಟ್ರೆ ಅವ್ರು ವಾಪಸ್ಸು ಬರೋದೇ ನೆನಪಿರಲ್ಲ ಅವ್ರಿಗೆ. ಆ ಮಟ್ಟ ಸುತ್ತವ್ರೆ ಹೆಂಗಸ್ರೀಗ. ಹೌದು ಗೌಡ್ರೆ, ಬರೀ ಹೆಂಗಸ್ರೆ ತುಂಬಿರ್ತಾರೆ ಬಸ್ ತುಂಬ. ಅಲ್ಲ ಕಣೋ ಜೀವ, ಬೆಳಿಗ್ಗೆಯಿಂದ ಸಂದ್ಲು ಬರೀ ಬಸ್ಸಲ್ಲಿ ಹುಡುಗಿರು ಹೆಂಗಸನ್ನೇ ನೋಡ್ತಾ ಇರ್ತೀಯಲ್ಲ, ಯಾವ್ದಾರು ಚೆನ್ನಾಗಿರೋ ಹುಡುಗಿನ ಕ್ಯಾಚ್ ಹಾಕಬೇಕು ತಾನೆ ನೀನು, ಮದುವೆ ಆಗ್ಬಿಡ್ಬೋದಾಗಿತ್ತು. ಹೋಗಿ ಗೌಡ್ರೆ, ಅಷ್ಟೆಲ್ಲ ಧೈರ್ಯ ಇಲ್ಲ ನನಗೆ. ಆಮೇಲೆ ಹುಡುಗಿರು ಆಮೇಲೆ ತಪ್ಪಾಗಿ ತಿಳ್ಕೊಂಡು ಏನಾದ್ರು ಗಲಾಟೆ ಆಗ್ಬಿಟ್ರೆ ಅದಕ್ಕೆ ನಾನು ಯಾರ ಸವಾಸಕ್ಕೂ ಹೋಗಲ್ಲಪ್ಪ. ನೀನು ಹಿಂಗೆ ಯಾರ ಸವಸಕ್ಕೂ ಹೋಗಲ್ಲಪ್ಪ ಅನ್ಕೊಂಡಿದ್ರೆ ಮದುವೆ ಹೆಂಗೋ ಆಯ್ತದೆ ನಿಂಗೆ? ಗೌಡ್ರೆ, ಸುತ್ತ 16 ಹಳ್ಳಿಲೂ ಸಖತ್ ಪರಿಚಯ ಅದಲ್ಲ ನಿಮಗೆ ಎಲ್ರೂ. ನೀವೇ ಒಂದು ಹುಡುಗಿ ನೋಡಿ ಮದುವೆ ಮಾಡಿ ಗೌಡ್ರೆ. ಕಳ್ಳ ಮದುವೆ ಆಗೋ ಬ್ರಾಹ್ಮಣ ಅಂದರೆ ನೀನೇ ನನ್ನ ಹೆಂಡ್ತಿ ಅಂದಂತೆ ಹಂಗಾಯ್ತು. ನನಗೆ ಹೇಳ್ತಾ ಇದೀಯ ನೋಡು ನೀನು. ಸರಿ ಸರಿ, ನೋಡ್ತೀನಿ ಬಿಡು, ಸಿಕ್ಕಿದ್ರೆ ಹೇಳ್ತೀನಿ. ಏನ್ರಿ ಅದು ಜೀವನ್ ಜೊತೆ ಗುಸು ಗುಸು ಪಿಸ ಪಿಸ ಅಂತ ಮಾತಾಡ್ತಾ ಇದ್ದೀರಾ? ಏ ಜೀವ, ಟಿಕೆಟ್ ತಗೊಳ್ಳೋ, ಊರ್ ಬಂದೇ ಬಿಡ್ತಲ್ಲ. ಹ್ಞೂ ಸರಿ ಶಾಂತಕ್ಕ, ಹೆಂಗಸೆಲ್ಲ ಆಧಾರ್ ಕಾರ್ಡ್ ತೋರಿಸ್ಬಿಡಿ, ಗಂಡಸ ಹತ್ರ ಎಲ್ಲ ಟಿಕೆಟ್ ತಗೊಂಡಿದ್ದೀನಿ. ಏ ಜೀವ, ನಾನು ಆಧಾರ್ ಕಾರ್ಡ್ನ ತರದ್ ಮರ್ತ್ಬಿಟ್ಟೆ. ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ. ಅಯ್ಯೋ ಪಾರಕ್ ಅವ್ರೆ, ಹಂಗಂದ್ರೆ ಹೆಂಗೆ? ನೀವು ಆಧಾರ್ ಕಾರ್ಡ್ ತೋರಿಸ್ಲೇಬೇಕು, ಇಲ್ಲ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಳ್ಳಿ. ನಾನು ಪಂಚಾಯತಿ ಪರಮೇಶಿ ಹೆಂಡ್ತಿ, ಆ ಥರ ಎಲ್ಲ ನೀನು ಕೇಳಂಗಿಲ್ಲ ನನ್ನ. ಪಾರಕ್ ಅವ್ರೆ, ಮಿನಿಸ್ಟರ್ ಹೆಂಡ್ತಿ ಆದ್ರೂ ರೂಲ್ಸ್ ಏನೇ, ನೀವೀಗ ಟಿಕೆಟ್ ತಗೊಳ್ಳೇಬೇಕು. ಏನೋ ಜೀವ, ಗೊತ್ತಿಲ್ಲದವ್ರ ಜೊತೆ ಮಾತಾಡ್ದಂಗೆ ಮಾತಾಡ್ತೀಯಲ್ಲ. ನಾವೆಲ್ಲ ಅಷ್ಟೊಂದು ಪರಿಚಯ ಇದೀವಿ. ಏನೋ ಮಿಸ್ ಆಗಿ ತಂದಿಲ್ಲಪ್ಪ ಅಂದ್ರೆ ಬಿಡ್ತಾನೆ ಇಲ್ವಲ್ಲ ನೀನು. ಬಿಡು ಬಿಡು, ಇನ್ನೇನು ಊರು ಬಂದೇ ಬಿಡ್ತಲ್ಲ. ಟಿಕೆಟ್ ಬೇಡ, ಏನು ಬೇಡ, ಹೇಳ್ಕತ್ತೀವಿ. ಏನಪ್ಪ, ನಾನು ನೋಡ್ತಾ ಇದ್ದೀನಿ ಈ ಹಲ್ಬಿರಿ ಪಾರಿ ಅಷ್ಟೊತ್ತಿಂದ ಈ ಜೀವನ ಜೊತೆ ಹಲ್ಕಿರ್ಕೊಂಡು ಮಾತಾಡ್ತಾವಳಲ್ಲ. ಪರಮೇಶಿ, ನೀನೇನೋ ನೋಡ್ತಾ ನಿಂತಿದ್ಯಾ? ನೀನು ಒಬ್ಬ ಗಂಡ್ಸೇನೋ? ಅಯ್ಯೋ ಕಲವಕ್ಕ, ಅವನು ಟಿಕೆಟ್ ಕೇಳ್ತಾನ, ನೀನೇನೋ ತಪ್ಪ ಮಾತಾಡ್ತಾ ಇದೆಯಲ್ಲ ನನ್ನ ಹೆಂಡತಿ ಬಗ್ಗೆ. ಏನು ತೆಪ್ಪ ಕೂತ್ಕೊಂಬುದ್ಕಿ ನಿಂಗೇನ ಅಂತ ಇದೀಯಾ? ನನಗೇನು ಬಿಟ್ಬಿಡಿ ಉಳ್ಳ. ಸಿಕ್ತಾರ ಜೊತೆ ಮಾತಾಡಕ್ಕೆ ಹಾಗೆ ಅವನ ಜೊತೆಗಾರ ಓಡೊಂಟಾಯ್ತಾಳೆ, ಆಮೇಲೆ ಕೂತ್ಕೊಳ್ಳುವೆ ನಿನ್ ಮರ್ಯಾದೆ ಎಲ್ಲ ಕಳ್ಕೊಂಡು. ಗೌರಿ, ನಿಮ್ಮ ಅತ್ತೇನೆ ಎಲ್ಲಿಂದ ಎಲ್ಲಿಗೆ ತಗೋಯ್ತಾಳಲ್ಲ ಮಾತನ್ನ. ಪಾಪ ನಮ್ಮ ಪಾರಿ. ರೀ, ಈ ಮುದುಕಿ ಮಾತನ್ನ ಕೇಳ್ಕೊಂಡು ನಿಂತಿದ್ದೀರಾ? ಈ ಮುದುಕಿನ ತೆಗೆದು ಬಸ್ಸಿಂದ ಆಚೆ ಬಿಸಾಕ್ತೀರ ಏನಿವಾಗ? ನಾನು ಬತ್ತಿರ ಕೋಪದಲ್ಲಿ ನಾನೇ ಬಿಸಾಕ್ಬಿಡ್ತೀನಿ. ಏನು ಅಂತಾಳಪ್ಪ, ಏನು ಕೇಳಿಸ್ತಾನೆ ಇಲ್ಲ. ಲೋ ಜೀವ, ನೀನು ಯಾವ್ದಾರ ಹುಡುಗಿ ನೋಡ್ಕೋಬೇಕು ಕಣೋ. ಇವಳನ್ನ ಅವಳೆ ಮುಳ್ತಂತಿ ಹೆಂಗೆ ತಲೆ ಬಿಟ್ಕೊಂಡು ಇವಳನ್ನೇನೋ ನೋಡ್ತೀಯ? ಇವಳ ಮುಖದಲ್ಲಿ ಏನು ಸೌಂದರ್ಯ ಕಂಡಿ ಏನೋ? ನಾವು ಬಟ್ಟೆ ತರಕ್ಕೆ ಹೋಗಿದ್ವಲ್ಲ, ಆ ಶಾಪಲ್ಲೂ ಅಷ್ಟೇನೆ. ಆ ಸೇಟು ಇವ್ಳ ಜೊತೆ ಅಲ್ಕಿರ್ಕೊಂಡು ಮಾತಾಡ್ತಾ ಇದ್ದ. ನಿಮ್ಗೆಲ್ಲರಿಗೂ ಅದು ಏನು ಚೆನ್ನಾಗಿ ಕಾಣ್ತಾಳಪ್ಪ ಇವಳು. ಏ ಕಲ್ಲವಕ್ಕ, ಬಾಯಿಗೆ ಬಂದಾಗ ಮಾತಾಡಬೇಡ. ಅವನು ಟಿಕೆಟ್ ಕೇಳ್ತಾವನೆ, ಅದನ್ನ ನನ್ನ ಹೆಂಡತಿ ಮಾತಾಡ್ತಾ ಇದ್ದು ಸುಮ್ ಕೂತ್ಕೊಳಕ್ಕೆ ಏನು ತಗತೀಯ ನೀನು? ಪರಮೇಶಿದು ಅಣ್ಣ, ಈ ಬುಡ್ಡಿ ಹಿಂಗೇನೆ. ನಾವೊಂದು ಹೇಳಿದ್ರೆ ತಾನೊಂದು ಹೇಳ್ತಿರುತ್ತೆ. ಅದಕ್ಕೆ ಅದನ್ನ ಯಾರು ಮಾತಾಡಿಸ್ಬಾರ್ದು. ಅಯ್ಯೋ ರೇಷಿ, ಅವಳು ಏನು ಮಾತಾಡ್ಸ್ತೀಯ? ಅವಳೆ ಎಲ್ಲಕ್ಕೂ ಮೂಗ್ ತುರಿಸ್ಕೊಂಡು ಬರ್ತಾಳೆ. ಏನು ಹೇಳ್ತೀಯ? ಕೇಳಿಸ್ತಾ ಇಲ್ಲಪ್ಪ. ಲೋ ಪರಮೇಶಿ, ನಾನು ನಿಮ್ಮವ್ವ ಇದ್ದಂಗೆ, ನನ್ನ ಮಾತ ಕೇಳು. ನಿನ್ನ ಹೆಂಡತಿ ಪಾರಿನ ಸಿಕ್ಸ್ತಿದ್ದಂಗೆ ಬಿಡಬೇಡ. ಅವಳು ನಾನು ಅಧ್ಯಕ್ಷನ ಹೆಂಡತಿ ಅಂದ್ಬಿಟ್ಟು ಭಾಳ ಹಾರಾಡ್ತಾವಳೆ. ಆಮೇಲೆ ಅವನ ಜೊತೆಗೆ ಹೊಂಟವ್ರು ಏನು ಮಾಡ್ತೀಯ ನೀನು? ಮೊದಲೇ ಪಂಚಾಯತಿಗೆ ಅಧ್ಯಕ್ಷ ನೀನು. ನಿನ್ನ ಮರ್ಯಾದೆ ಗಾಳಿ ಇಲ್ತು ಊರ್ಕೊಂಡು ಹೋಗ್ಬಿಡುತ್ತೆ. ಕಲವಕ್ಕ, ನಿನ್ ಕೈ ಮುಗಿತೀನಿ, ಸುಮ್ ಕೂತ್ಕೋ ಕಲವಕ್ಕ. ಅಯ್ಯಯ್ಯೋ, ಹೇಳ್ಬೇಡ ಕಣೋ, ನಾವೆಲ್ಲ ಇಲ್ವೇನೋ ನಿಂಗೆ? ಅದಕ್ಕೆ ಎಲ್ಲಿಗೆ ಹೋದ್ರುವೆ ನಾನು ನಿನ್ನ ಹೆಂಡತಿ ಮೇಲೆ ಒಂದು ಕಣ್ಣಿಟ್ಟಿರ್ತೀನಿ. ನೀನು ಸಮಾಧಾನವಾಗಿರು. ಏ ಜೀವ, ಬಸ್ ನಿಲ್ಸೋ, ನಾನು ನನ್ನ ಹೆಂಡತಿ ಇಲ್ಲೇ ಹೇಳ್ಕೊಂಡು ಹೋಯ್ತೀವಿ. ಯಾಕೆ ಬೇಜಾರು ಮಾಡ್ಕೊತೀರ ಬಿಡಿ ಪರಮೇಶಣ್ಣ, ಈ ಕಲ್ಲವಜ್ಜಿದು ಮಾಮೂಲಿ ತಾನೇ. ಲೇ ಪಾರಿ, ಬೇಜಾರು ಮಾಡ್ಕೊಬೇಡ ಬಿಡು. ಆ ಕಲ್ಲವಕ್ಕ ಹೆಂಗೆ ಅಂತ ನಿಂಗೂ ಗೊತ್ತಲ್ವಾ? ಅದಕ್ಕೆ ಕಣೆ ಪಾರಿ, ನಾನು ಅವಳಿದ್ರೆ ನಾನು ಮಾತಾಡಕ್ಕೆ ಹೋಗಲ್ಲ. ಸುಮ್ಮನೆ ನನಗೂ ಏನಾರು ಅಂದ್ಬಿಡ್ತಾಳೆ ಅಂತ. ಪಾರಕೋರೆ, ಬೇಜಾರು ಮಾಡ್ಕೋಬೇಡಿ. ನಮ್ಮ ಅವ್ವನಿಗೆ ಹೊಸಿ ಕಿವಿ ಕೇಳಿಸಲ್ವಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾಳೆ. ಇನ್ನೇನು ಊರು ಬಂತು ಇಳ್ಕೊಳ್ಳವ ನಡ್ರಿ. ಶಂಕರಣ್ಣ, ಫಸ್ಟ್ ನಿಮ್ಮ ಅವನಿಗೆ ಕಿವಿಗೆ ಮಿಷಿನ್ ಕೊಡ್ಸು, ಇಲ್ಲಾಂದ್ರೆ ಕಾದರೆ ಎಣ್ಣೆ ತಂದು ನಾನೇ ಸುರಿದು ಬಿಡ್ತೀನಿ ಅವಳ ಕಿವಿಗೆ. ಆದ್ರೂ ಈ ವಜ್ಜಿನ ಅದು ಹೆಂಗೆ ತರ್ಕೊಂಡಿದ್ದೀರಪ್ಪ ನೀವೆಲ್ಲ ಊರಲ್ಲಿ? ಏನು ಹೇಳಿ, ಕ್ಯೂಟ್ ಕಲ್ಲಜ್ಜಿದ್ದು ಸಖತ್ ಕಾಮಿಡಿ. ಐ ಲೈಕ್ ಯು ಸೋ ಮಚ್. ಹಾಂ ಸರಿ ಸರಿ, ಬನ್ನಿ ಎಲ್ರೂ, ಊರು ಬಂತು ಇಳಿಯೋಣ.